ನಾವು ಏನು ಕೆಲವು ಬೇಡಿಕೆಗಳು ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಸಾಲ ಮನ್ನಾ ಆಗಿರ್ಬೋದು, ಮತ್ತೆ ಶುಗರ್ ಫ್ಯಾಕ್ಟ್ರಿದಾಗಿರ್ಬೋದು ಎಲ್ಲ ಚರ್ಚೆ ಮಾಡಿದ್ದೀವಿ. ಏನು ಉಸ್ತುವಾರಿ ಮಂತ್ರಿಯವರು ನಾನು ಎಲ್ಕ ಸ್ಪಂದಿಸ್ತೀನಿ. ನಾವು ಕೇಳಿದ್ದೀವಿ, ಕೃಷಿ ಮಂತ್ರಿನೂ ನಮ್ಮವರಾಗಿರೋದ್ರಿಂದ, ನೀರಾವರಿ ಮಂತ್ರಿನೂ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಮಗೆ ಕೃಷಿಗೆ ಏನು ಗೊಬ್ಬರದ ರೇಟ್ಗಳು ಲಿಂಕ್ ಅವೆಲ್ಲ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಪಬ್ಲಿಕ್ ಆಗಿ ಹೇಳಿದ್ದಾರೆ. ಆ ರೀತಿ ನಡ್ಕೊಂಡ್ರೆ ಸರಿ. ಯಾಕೆಂದ್ರೆ ಸೊಸೈಟಿಗಳಲ್ಲಿ ಬೇರೆ ಬೇರೆ ಕಂಪ್ನಿಯವ್ರ ಜೊತೆ ಇವ್ರೇನು ಕಮಿಷನ್ ತಗೊಂಡು ಲಿಂಕ್ ಮಾಡಿದ್ದಾರೆ. ಈಗ 300 ರೂಪಾಯಿ ಗೊಬ್ಬರ ತಗೊಂಡ್ರೆ ಜೊತೆ 2,000 ರೂಪಾಯಿ ಗೊಬ್ಬರ ತಗೋಬೇಕು ನಾವು, ನಮ್ಗೆ ಅವಶ್ಯಕತೆ ಇಲ್ಲದೆ ಇರೋದು. ಅದನ್ನು ಚರ್ಚೆ ಮಾಡಿದ್ದೀವಿ. ಇಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಏನು ಕೃಷಿಗೆ ಬರ ಪರಿಹಾರದ ಘೋಷಣೆ ಮಾಡ್ಬೇಕಾದ್ರೆ ಸೆಪ್ಟೆಂಬರ್ ಬೇಕಂತ ಅವ್ರಿಗೆ ಕೇಂದ್ರ ಸರ್ಕಾರನ ಇದ್ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿವರೆಗೂ ನಾವು ಬರ ಘೋಷಣೆ ಮಾಡಕ್ ಆಗೋದಿಲ್ಲ ಅಂತವ್ರೆ. ಇನ್ನು ನಮಗೆ ತಕ್ಷಣ ನೀರು ಹರಿಸ್ತೀವಿ ಅಂತ ಹೇಳಿದ್ದಾರೆ. ನಾಡಿದ್ದು ನೀರು ಹರಿಸ್ತೀವಿ ಅಂತ ಹೇಳಿದ್ದಾರೆ. ಮೀಟಿಂಗ್ ಮಾಡ್ಬಿಟ್ಟು ಹೇಮಾವತಿ ನೀರು ಬಿಡಕ್ಕೆ ಹೇಳಿದ್ದಾರೆ ಅಂತೆ. ತಮಿಳ್ನಾಡಿಗೆ ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ DC ಅವರು SP ಅವರು ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಮ್ ಗಮನಕ್ಕೆ ಬರೆದು ನೀರು ಬಿಡೋದಿಲ್ಲ ಅವರು. ಅಲ್ಲಿ ಏನಾಗಿದೆ ಅಂತಂದ್ರೆ ಕೆಲವು ಈ ವಿರ್ಜಾ ನಾಲೆ, ರಾಜಪರಮೇಶ್ವರಿ ನಾಲೆ ಅಂತ ನಾಲೆಗಳಿಗೆ ಹೊಳೆಯಿಂದ ನೀರು ಹೋಗುತ್ತೆ. ಅದಕ್ಕೋಸ್ಕರ ಅಲ್ಲಿಗೆ ನಮ್ಮ ನಾಲೆಗೂ ಸ್ವಲ್ಪ ನೀರು ಬರ್ತದೆ. ಅದನ್ನೆಲ್ಲ ಸೇರಿಸಿ ಒಂದು 2 TMC ಇಲ್ಲ 2,000 ಕ್ಯೂಸೆಕ್ಸ್ ನೀರನ್ನ ಹೇಳಿದ್ದಾರೆ. ಅದು ತಕ್ಷಣ ನಮಗೆ ನಾಳೆ ಗೊತ್ತಾಗ್ತದೆ. ನಮ್ಮ ಚಳವಳಿ ನಿರಂತರ. ಈಗ ಉಸ್ತುವಾರಿ ಮಂತ್ರಿ ಹೇಳ್ಬಿಟ್ಟು ಹೋಗಿರ್ಬೋದು, ಅಕಸ್ಮಾತ್ ನೀರು ಹೋಗ್ತಿದ್ರೆ ನಾವು ರಸ್ತೆಗಳಿದ್ರೆ ಗ್ಯಾರಂಟಿ. ಈಗೆಲ್ಲ ಆ ತರ ನೀರೇನಾದ್ರು ಬಿಟ್ರೆ ನಾವು ಕೇಳ್ತಾ ಇರೋದು ಒಂದೇ, ಕಾವೇರಿ ಕೊಳ್ಳದ ನೀರು ಯಾರು ಅನುಭವಿಸ್ತವ್ರೆ ಆ ಎಲ್ಲಾ ಪ್ರತಿನಿಧಿಗಳು ರಾಜೀನಾಮೆ ಕೊಡ್ಬೇಕು. ಗಡಿಗ ರವಿಕುಮಾರ್ ಅವರು ನಾನು ಬೀದಿಗೆ ಬರ್ತೀನಿ ಅಂತ ಹೇಳೋರೆ. ನಿನ್ನೆ ಮಾದೇವಪುರದಲ್ಲಿ ರಮೇಶ್ ಬಂಡಿಗೌಡರು ನಾನು ಬೀದಿಗೆ ಬರ್ತೀನಿ ಅಂತ ಹೇಳೋರೆ. ಇವ್ರು ಒಳಗಡೆ ಕೂತ್ಕೊಂಡು ಬೀದಿಗೆ ಬರ್ತೀನಿ ಅಂತ ಹೇಳೋದಲ್ಲ, ಬೀದಿಗೆ ಬಂದು ಹೇಳ್ಬೇಕು ನಾನು ಬಂದಿದ್ದೀನಿ ರೈತರಿಗೋಸ್ಕರ. ಮಾಹಿತಿ ಇದೆ, ಅದು ಕರೆಕ್ಟ್ ಆಗಿ ಇಲ್ಲ ನಮಗೆ. ಯಾಕೆ DC ಅವರು SP ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ದಯವಿಟ್ಟು ನೀವು ಆಘಾತ ತಗೋಬೇಡಿ, ನೀರು ಬಿಡ್ತಾ ಇಲ್ಲ, ನೀರು ಬಿಟ್ಟಿದ್ರೆ ನಮ್ ಗಮನಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ನಂಬೋಣ. ಏನ್ ಚಳವಳಿ ಇವತ್ತು ಒಂದೇ ದಿವಸ ಕೊನೆ ಆಗಲ್ಲ, ನಿರಂತರವಾಗಿ ಇರ್ತದೆ. ಅದನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡು ಅಕಸ್ಮಾತ್ ನೀರು ಬಿಟ್ಟಿದ್ರೆ ಇವ್ರ ಮೇಲೂ ಧಿಕ್ಕಾರ ಕೂಗೋಣ. ಅಕಸ್ಮಾತ್ ನೀರು ಬಿಟ್ಟಿರೋದು ಕರೆಕ್ಟ್ ಆಗಿ ಗೊತ್ತಾಗಿದ್ರೆ ನಾವು ಬಾವುಟ ಆರ್ಸಕ್ಕೆ ಬಿಡ್ತಿರ್ಲಿಲ್ಲ ಇವತ್ತು. ಸರಿ, ಅಷ್ಟೇ ಇಷ್ಟ ಹೇಳ್ಬೇಡಿ ನಾನು.